ನಮ್ಮ ಶಿವಮೊಗ್ಗ ಶ್ರೀ ಕ್ರೀಡಾ ಪ್ರಧಾನಾಲಯದ 9 ಗಂಟೆಯ ಮುಖ್ಯ ಪೂಜೆ ಮುಗಿಸಿ ಹೊರಗಡೆ ನಿಂತ್ಕೊಂಡು ಜನರ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ದೆ, ಕೆಲವರಿಗೆ ಶುಭಾಶಯ ಕೊಡ್ತಾ ಇದ್ದೆ, ಮಾತನಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಕೆಲವು ಜನರು ಅಂತಂದರೆ ಸುಮಾರು ಒಂದು 5-6 ಮಂದಿ ಇರಬಹುದು, ಒಟ್ಟಿಗೆ ನನ್ನ ಹತ್ರ ಬಂದರು. ನನಗೆ ಅವರ ಮುಖ ಪರಿಚಯ ಇಲ್ಲ, ಯಾರಪ್ಪ ಇವರು ಅಂತ ನೋಡಿದೆ. ಎಲ್ಲರೂ ಕೈ ಜೋಡಿಸ್ಕೊಂಡು ತಲೆಬಾಗಿ ಆಶೀರ್ವಾದ ಕೇಳ್ತಾ ಇದ್ದಾರೆ. ಆಶೀರ್ವಾದ ಕೊಟ್ಟೆ. ಆಶೀರ್ವಾದ ಕೊಟ್ಟಾದ್ಮೇಲೆ ಅವರು ಮಾತಾಡಲಿಕ್ಕೆ ಶುರು ಮಾಡಿದರು. ಭಾಷೆ ಹಿಂದಿ, ಅದು ಪೂರ್ತಿ ಹಿಂದಿ ಅಲ್ಲ, ಅರೆ-ಬರೆ ಮಿಶ್ರಿತ ಹಿಂದಿ. ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ತಕ್ಷಣ ನನ್ನ ಅಸಿಸ್ಟೆಂಟ್ ಗುರುಗಳು, ಅವರಿಗೆ ಈ ಭಾಷೆ ಬರ್ತಾ ಇತ್ತು. ಅವರು ಉತ್ತರ ಭಾರತದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಸರಿ, ಇವ್ರ ಹತ್ರ ಕೇಳಿದಾಗ ನೀವು ಯಾರು ಅಂತ ಕಂಡಾಗ ಅವ್ರು, ನಾವು ಬಿಹಾರದಿಂದ ಬಂದಿದ್ದೀವಿ, ಇಲ್ಲಿ ಕೆಲಸಕ್ಕಂತ ಬಂದಿದ್ದೀವಿ, ನಾವು ಬಿಲೀವರ್ಸ್. ಯೇಸು ಕ್ರಿಸ್ತನಲ್ಲಿ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಬಹಳ ವರ್ಷಗಳಿಂದ ನಾವು ನಮ್ಮ ಇದನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ. ಇದು ಚರ್ಚ್ ಅಂತ ನಮಗೆ ಗೊತ್ತಾಗಿ ಇಲ್ಲಿ ಬಂದು ಪ್ರಾರ್ಥನೆಗೆ ಬಂದಿದ್ದೀವಿ ಇವತ್ತು. ಆಮೇಲೆ ನನಗೆ ಅದು ಸ್ವಲ್ಪ ಜಾಸ್ತಿ ಇರ್ತೀರಾ ನೀವು, ನಿಮ್ಮ ಹತ್ರ ಮಾತಾಡಬೇಕು ಅಂತಂದಾಗ ನಾವು ಆಯಿತು ಅಂತ ಒಪ್ಕೊಂಡ್ರು. ಆಮೇಲೆ ಬೇರೆ ಜನರನ್ನೆಲ್ಲ ಮಾತಾಡಿಸಿ ಸ್ವಲ್ಪ ಕೆಲಸ ಮುಗಿಸಿದ್ಮೇಲೆ ಅವರಿಗೆ ಆಫೀಸಲ್ಲಿ ಕೂರಿಸ್ಕೊಂಡು ಅವ್ರದ್ದೆಲ್ಲ ಕೆಲವು ವಿಚಾರಗಳನ್ನೆಲ್ಲ ತಿಳ್ಕೊಂಡೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಅವ್ರ ಕೆಲಸಕ್ಕೋಸ್ಕರನೇ ಅವ್ರು ಬಂದಿದ್ದಾರೆ. ಬರೀ ಒಂದು ಕುಟುಂಬ ಅಲ್ಲ, ಸುಮಾರು ಒಂದು 5-6 ಕುಟುಂಬ 5-6 ಕಡೆಗಳಲ್ಲಿ ಕೆಲಸ ಮಾಡ್ತಾರೆ. ಅಪರೂಪವಾಗಿ ಅವರು ಸೇರ್ತಾರೆ. ಈ ಚರ್ಚಿಗೆ ಇನ್ನೂ ಬಂದಿದ್ದಾರೆ. ಇವ್ರು ಮಾತ್ರ ಫಸ್ಟ್ ಟೈಮ್ ಬರೋದು, ಉಳಿದವರೆಲ್ಲ ಬಂದಿದ್ದಾರೆ. ಅವರಿಗೆ ಇವತ್ತು ಬರಲಿಕ್ಕಾಗಲಿಲ್ಲ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಅವ್ರದ್ದು ಹೆಸರುಗಳನ್ನು ಮತ್ತು ಫೋನ್ ನಂಬರ್ಗಳನ್ನೆಲ್ಲ ತಗೊಂಡು, ಪಾಪ ವಲಸಿಗರು ಅಲ್ಲಿಂದ ವಲಸೇ ಬಂದಿದ್ದಾರೆ. ಸರಿ, ಆಮೇಲೆ ನಿಮ್ಮನ್ನು ಮಾತಾಡಿಸ್ತೀನಿ, ಒಂದಿನ ನಿಮ್ಮನ್ನೆಲ್ಲ ಕರಿತೀನಿ, ಒಂದು ಸ್ವಲ್ಪ ಒಂದು ಸಣ್ಣ ಒಂದು ಗ್ಯಾದರಿಂಗ್ ಇಟ್ಕೊಳ್ಳೋಣ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಅವರನ್ನು ಮಾತಾಡಿಸಿ ಕಳಿಸಿದ್ರು. ಆತ್ಮೀಯರೇ, ಈ ರೀತಿಯ ವಲಸಿಗರ ಒಂದು ಸಂಖ್ಯೆ ಬಹಳಷ್ಟಿದೆ, ಅದು ನಮಗೆಲ್ಲರಿಗೂ ಗೊತ್ತಿದೆ. ಅವರ ಸ್ಥಿತಿಗತಿಗಳ ಬಗ್ಗೆನೂ ನಿಮ್ಗೆ ಗೊತ್ತಿದೆ. ಊರು ಕೇರಿ ಮನೆ ಮಠ ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಕೆಲಸದ ಹುಡುಕಾಟದಲ್ಲಿ. ಹಾಳು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನುವಂಥ ರೀತಿಯಲ್ಲಿ ಇದಕ್ಕೋಸ್ಕರ ಅವರು ಮನೆ ಮಠ ಎಲ್ಲ ದೂರದ ಊರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ, ದೂರದ ರಾಜ್ಯಗಳನ್ನ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇರುವುದು ಯಾವುದೋ ಚೋಪಡಿಯಲ್ಲಿ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟವರು. ಇವರು ಕೆಲಸದ ಹುಡುಕಾಟ, ಹೊಟ್ಟೆಪಾಡಿನ ಹುಡುಕಾಟ, ಇದಕ್ಕೋಸ್ಕರ. ಆತ್ಮೀಯ ಬಂಧು ಬಾಂಧವರೇ, ಇಂದು ನಾವು ನಮ್ಮ ಈ ಧರ್ಮ ಕೇಂದ್ರದ ಪಾಲಕರಾದ ಸಂತ ಜೋಸೇಫರ ಮಹೋತ್ಸವವನ್ನು ವಿಜೃಂಭಣೆಯಿಂದ ವರ್ಷಂಪ್ರತಿ ಆಚರಿಸುವಂತೆ ಈ ವರ್ಷವೂ ಕೂಡ ಆಚರಿಸಲಿಕ್ಕೆ ತೊಡಗಿದ್ದೀವಿ. ಈ ಪವಿತ್ರ ಕೃತಜ್ಞತಾ ಬಲಿ ಪೂಜೆಯನ್ನು ಅರ್ಪಿಸ್ತಾ ಇದ್ದೀವಿ. ಯಾಕೆ ಕೃತಜ್ಞತಾ ಬಲಿ ಪೂಜೆ? ಈಗಾಗಲೇ ಪೂಜೆಯ ಪ್ರಾರಂಭದಲ್ಲೇ ಹೇಳಿದೆ. ಈ ಹಿಂದೆ ಕಳೆದ ವರ್ಷ ಮತ್ತು ಈ ಹಿಂದಿನ ವರ್ಷಗಳಲ್ಲಿ ಈ ನಮ್ಮ ಸಂತ ಜೋಸೇಫರು ದೇವರಿಂದ ಪ್ರಾರ್ಥಿಸಿ ಕರುಣಿಸಿದಂಥ ಎಲ್ಲ ಕೃಪಾವರಗಳಿಗಾಗಿ ಅವರಿಗೆ ಕೃತಜ್ಞತೆಯನ್ನು, ಅವರಿಗೂ ತಂದೆ ದೇವರಿಗೂ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ಜೊತೆಗೆ ಮುಂಬರುವಂಥ ದಿನಗಳಲ್ಲಿ, ವರ್ಷಗಳಲ್ಲಿ ಅವರ ಸಹಾಯ, ಅವರ ನೆರವು, ಅವರ ಪ್ರಾರ್ಥನೆ ನಮ್ಮ ಪಾಲಿಗೆ ಇರಲಿ ಎಂದು ಹೇಳೋಣ. ಈ ಸಂದರ್ಭದಲ್ಲಿ ಧ್ಯಾನಿಸಬೇಕಾದಂಥ, ಚಿಂತನೆ ಮಾಡಬೇಕಾಗಿರುವಂತಹ ವಿಚಾರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷ ನಾವು ಯಾವ ವರ್ಷವನ್ನು ಆಚರಿಸ್ತಾ ಇದ್ದೀವಿ? ಜೋರಾಗಿ ಸಮಾಜದ ಅಂಚಿಗೆ